ನರಸೀಪುರದಲ್ಲಿ ನಡೆದ ಚೆಸ್ಕಾಂ ಜನಸಂಪರ್ಕ ಸಭೆಯಲ್ಲಿ ವಿದ್ಯುತ್ ಕ್ಷೇತ್ರ ಖಾಸಗೀಕರಣದ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಚೆಸ್ಕಾಂ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ರೈತ ಮುಖಂಡರು ವಿದ್ಯುತ್ ಕ್ಷೇತ್ರವನ್ನು ಖಾಸಗಿ ಸಂಸ್ಥೆಗಳಿಗೆ ಒಪ್ಪಿಸಿದರೆ ರೈತರು ಹಾಗೂ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದರು. ಟಾಟಾ ಪವರ್ ಸಂಸ್ಥೆಯ ಮನವಿಯನ್ನು ಸರ್ಕಾರ ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿದರು. ಸಭೆಯಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಅಳವಡಿಸಿರುವ ಸೋಲಾರ್ ವ್ಯವಸ್ಥೆಗಳ ನಿರ್ವಹಣೆಯಲ್ಲಿ ಇರುವ ಕೊರತೆ, ವಿದ್ಯುತ್ ಸಂಪರ್ಕ ಸಮಸ್ಯೆಗಳು ಹಾಗೂ ಗ್ರಾಮೀಣ ಭಾಗದ ಮೂಲಸೌಕರ್ಯಗಳ ಬಗ್ಗೆ ರೈತರು ಅಧಿಕಾರಿಗಳ ಗಮನ ಸೆಳೆದರು. ಹಲವೆಡೆ ಸೋಲಾರ್ ವ್ಯವಸ್ಥೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಕಾರಣ ಬೆಳೆಗಳಿಗೆ ನೀರಿನ ಕೊರತೆ ಉಂಟಾಗಿದೆ ಎಂದು ದೂರಿದರು. ಚೆಸ್ಕಾಂ ಅಧಿಕಾರಿಗಳು ತಾಲೂಕಿನಲ್ಲಿ 1,100ಕ್ಕೂ ಹೆಚ್ಚು ಕೃಷಿ ಪಂಪ್ಸೆಟ್ಗಳು ನೋಂದಣಿಯಾಗಿದ್ದು, ಅನಧಿಕೃತ ಪಂಪ್ಸೆಟ್ಗಳನ್ನು ಅಧಿಕೃತಗೊಳಿಸುವ ಕಾರ್ಯ ನಡೆಯುತ್ತಿದೆ ಎಂದು ತಿಳಿಸಿದರು. ಜೊತೆಗೆ ಹೆಚ್ಚಿನ ಸೋಲಾರ್ ಘಟಕಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಸಭೆಯಲ್ಲಿ ರೈತರು ಜಂಗಲ್ ಕಟಿಂಗ್ ಕಾಮಗಾರಿ, ಹೊಸ ವಿದ್ಯುತ್ ಸಂಪರ್ಕ, ವಿದ್ಯುತ್ ಕಂಬಗಳ ಸಮಸ್ಯೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟರು. ಅಧಿಕಾರಿಗಳು ಎಲ್ಲಾ ಸಮಸ್ಯೆಗಳಿಗೆ ಆದ್ಯತೆ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಒಟ್ಟಾರೆ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣದ ವಿರುದ್ಧ ರೈತರು ಒಂದೇ ಧ್ವನಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದು, ಸರ್ಕಾರ ರೈತರ ಅಭಿಪ್ರಾಯವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಆಗ್ರಹಿಸಿದ್ದಾರೆ. 1,200 ಚದರಗಿಂತ ಮೇಲ್ಪಟ್ಟು ಅಥವಾ 2,400 ಚದರವರೆಗೆ ಸ್ಕ್ವೇರ್ ಅದು ಓನ್ಲಿ ಗೃಹ ಬಳಕೆ ಮಾತ್ರ, ಇದಿಲ್ಲ ಯಾವುದೋ ಕಮರ್ಷಿಯಲ್ ಮತ್ತು ಇದಕ್ಕಿಲ್ಲ, ಅಂದರೆ ಗೃಹ ಬಳಕೆಗೆ ಮಾತ್ರ ಅದನ್ನು ಸರ್ಕಾರದಿಂದ OCCCನ ವಿನಾಯಿತಿ ಕೊಟ್ಟಿದ್ದಾರೆ. ಅದು 20% ವ್ಯತ್ಯಾಸ ಇದ್ದಿದ್ದು ಮಾತ್ರ. ಈಗ ಇನ್ನು 2,400ಗಿಂತ ಈಗ 5,500 ಕಟ್ಬಿಟ್ರೆ ಅದಕ್ಕೆ ಇದಕ್ಕೆ ಬರಲ್ಲ. ಅದು ಓನ್ಲಿ 20%. 2,400 ಅಂದರೆ 2,600 ತನಕ ನೀವು ಮಾಡ್ಕೋಬೋದು. 2,600 ಒಳಗೆ ನೀವು ಮನೆ ಕಟ್ಟಿದರೆ ಅದಕ್ಕೆ ಈಗ ಅಲ್ಲಿ ಮನೆ ಕಟ್ಟಿರಬೇಕು, ಕಟ್ಟಿ OCCCಗೆ ಅಪ್ಲೈ ಮಾಡಿದರೆ ಅಂತ ಈ 15 ದಿನದೊಳಗೆ ನೋಂದಣಿ ಮಾಡೋಕ್ಕೆ ಕಾಲಾವಕಾಶ ಇದೆ. ಸಿಂಗಲ್ ಫೇಸು ಮನೆಗಳಿಗೆ ನೀವು ತಗೊಂಡ್ರೆ 7 ಗಂಟೆ 3 ಗಂಟೆ ಕರೆಂಟೇ ಬರಲ್ಲ ಗ್ರಾಮೀಣದಲ್ಲಿ. ಹಿಂಗಾದ್ರೆ ಹೆಂಗಾಗುತ್ತೆ ಸರ್? ಇವಾಗ ನಾವು ಎಲ್ಲ ನಿಂತರೆ ಅದನ್ನ ಮಳೆ ಗಾಳಿ ಇದ್ರೆ ನೀವು ಪೂರ್ತಿ ತಗೊಂಡ್ಬಿಡ್ತಾರೆ ಬಿಡಿ, ಅದು ತಕ್ಕಪಟ್ಟು ಕೂಡ ವಿಚಾರ ಅಲ್ವಾ. ಆ ಮಳೆ ಗಾಳಿ ಏನಾದ್ರು ಬಂದ್ರೆ ಅದೇನು ವಿದ್ಯುತ್ ಇದಾಗಿಲ್ಲ ಅಂದ್ರೆ ನಿರಂತರವಾಗಿ ತಗೊಂಡ್ಬಿಡ್ತಾರೆ ಅಲ್ಲ, ಅದು ವಿಚಾರ ಬಿಡಿ. ಸುಮ್ಮನೆ ಇದ್ದಿದ್ದಾನೆ ತಗೊಂಡ್ರೆ 7 ಗಂಟೆ 3 ಗಂಟೆ ಅಲ್ಲೇ ಈಗ 24 ನೀವು 24x7 ಅಂದ್ರೆ 24 ಗಂಟೆ ನಾವು ವಿದ್ಯುತ್ ಕೊಡ್ತೀವಿ ಅಂತ ಹೇಳ್ತೀರಿ ಸಿಂಗಲ್ ಫೇಸ್ ಮನೆಗಳಿಗೆ. ಬಟ್ ಅದನ್ನೇ 3-4 ಗಂಟೆ ನೀವು ವಿದ್ಯುತ್ ತೆಗೆದ್ರೆ ಮನೆಯಲ್ಲಿ ವಾಸ ಮಾಡೋರಂಥವ್ರು, ಈಗ ನೀವು ಸಾಯಂಕಾಲ AC ರೂಮ್ಲಿ ವಾಸ ಮಾಡೋಂಥ ಜನ ನಿಮಗೆ ಇದರ ಸೌಲಭ್ಯ ಈಗ ಬಿಸಿಲು ಇಲ್ಲ ಅಂತ ಜನಗಳಿಗೂ ನೀವು ವಿದ್ಯುತ್ ತೆಗೆದುಬಿಟ್ರೆ ಹೆಂಗೆ ಅದು ಗ್ರಾಮೀಣ ಪ್ರದೇಶದಲ್ಲಿ ಅದನ್ನ ಯಾವುದೇ ಪರಿಶೀಲನೆ ಮಾಡ್ಬಿಟ್ಟು ಕೆಲಸಕ್ಕೆ ಅಂತ ಲೈನ್ ಆಫ್ ಮಾಡ್ಕೊಳ್ಳೋದು ಕಾಮನ್ ಗುಡಿ 1 ಗಂಟೆ 2 ಗಂಟೆ ನೀವು ಅದನ್ನ ಇದು ಮಾಡ್ಕೊಳ್ಳಿ. ಪ್ರತಿದಿನ ಅಥವಾ ಓದಂತ ಸಂದರ್ಭದಲ್ಲಿ ಇನ್ನೂಟ ಕೊಡ ಅಂತ ಇದೇ ಇರಲ್ಲ. ಏನಪ್ಪ ಸಮಸ್ಯೆ ಅಂತಂದರೆ ಇನ್ನೂ ಸ್ವಲ್ಪ ಕಂಬಗಳು ಹಾಕೋಬೇಕು. 2023 ಈಚೆಗೆ ಆಗ್ತಾ ಇಲ್ಲ. ಅದು ನಾನು ಒಂದು ಗ್ರಾಮ ಅಲ್ಲ, ಇದು ಎಂಟೈರ್ ತಾಲೂಕು ಇರ್ಬೋದು, ರಾಜ್ಯನೇ ಇರ್ಬೋದು. ಈ ವಿಚಾರಕ್ಕೆ ನೀವು ಈಗ ಎಲ್ಲೆಲ್ಲಿ 6 ನಂಬರ್ ಕಟ್ಬಿಟ್ಟು 2023 ಆಚೆ ಇರ್ತದೆ, ಹಿಂದೆ 23 ಈಚೆಗೆ ಬೇಡ, ಅದೆಲ್ಲ ಏನು ಈ ಕಂಬಗಳನ್ನ ನಮ್ಗೆ ಯಾವಾಗ ಹಾಕಿಸ್ಕೊಳ್ತೀರ? ಇಲ್ಲ, ಈಗ ಸರ್ವೆ ಕಾರ್ಯ ನಾವು ಏನಿದೆ ಫೈನಲ್ ವರದಿ ತಗೊಂಡು ನಾವು ಸಲ್ಲಿಸ್ತೀವಿ. ಈಗ ಹೊಸದಾಗಿ ನಮಗೆ ಬಜೆಟ್ ಬಜೆಟ್ ನಾವು ಕೇಳಿದ್ದೀವಲ್ಲ, ಬಂದ ತಕ್ಷಣ ಹಂತವಾಗಿ ನಾವು ಇದು ಮಾಡ್ತೀವಿ. ಯಾಕಂದರೆ 2023 ಏನು ನಿಂತೋಗಿತ್ತು 22/9/2023 ಅದಾದಮೇಲೆ ಶೀಘ್ರ ಸಂಪರ್ಕ ಯೋಜನೆ ಆ ಥರ ಬರ್ತದೆ. ಅದಕ್ಕಿಂತ ಹಿಂದೆ ಏನು ಆಲ್ರೆಡಿ 10,000 ಕಟ್ಟಿ ಪೆನಾಲ್ಟಿ ಕಟ್ಬಿಟ್ಟು ನಮ್ಮಲ್ಲಿ ಸರ್ವಿಸ್ ಪಡೆದುಕೊಂಡಿರುತ್ತೆ, ಅದು ಸರ್ವಿಸ್ ಮೇಲಲ್ಲೂ ಪಡೆದು ಹೋಗಿರ್ತೀರ, ಅಥವಾ ಕಂಬ ಸುರುವಿ ಕೋಲ್ ಹಾಕೊಂಡು ಈಗ ಹೇಳಿದ್ರಲ್ಲ ಅದೇ ಥರ ಮಾಡ್ಕೊಂಡು ಹೋಗಿರ್ತೀರ. ಅದಕ್ಕೆಲ್ಲ ನಿಯಮಾನುಸಾರ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ 24, 25, 26 2 ಸಾಲಲ್ಲೂ ಅವಕಾಶ ಕಲ್ಪಿಸಲಾಗಿತ್ತು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.